ನಮಸ್ತೆ ಸರ್. ನನ್ನ ಹೆಸರು ಕಾಂತರಾಜು ಅಂದ್ಬಿಟ್ಟು. ಕಂಬ್ಳಿಪುರ ಗ್ರಾಮ. ನಮ್ಮ ತಂದೆ ಸರ್ ವೆಂಕಟಸ್ವಾಮಿ ರೆಡ್ಡಿ, ನಮ್ಮ ತಾಯಿ ಸುಬ್ಬಮ್ಮ, ಮತ್ತು ನಮ್ಮ ಪತ್ನಿಯವರು ಸುಚಿತ್ರಾ ಅಂದ್ಬಿಟ್ಟು, ಮಗಳು ಸಂಜೀತಾ, ಮಗ ನಂದಕಿಶೋರ್ ಅಂದ್ಬಿಟ್ಟು, ನಾವು ಒಟ್ಟಾಗಿ 6 ಜನನು ಒಂದೇ ಕುಟುಂಬದಲ್ಲಿ ಇದ್ದೀವಿ ಸರ್ ನಾವು. ಸರ್ ನಮ್ಮ ವಿದ್ಯಾಭ್ಯಾಸ SSLC ಆದಮೇಲೆ ಡಿಪ್ಲೊಮೊ ಮಾಡಿದೆ ಸರ್. ENC ಅಂತ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಂದ್ಬಿಟ್ಟು. ಅದು ಮಾಡಿದ್ದಾದಮೇಲೆ ಮತ್ತೆ ನಾನು ವ್ಯವಸಾಯದ ಕಡೆನೇ ಬಂದುಬಿಟ್ಟೆ ಸರ್. ವ್ಯವಸಾಯದ ಕಡೆನೇ ಬಂದೆ. ನಮ್ಮ ತಂದೆಯವರು ತಮ್ಮ ಇದ್ದರು, ಅವ್ರು ತೀರೋದ್ರು 94ನೇ ಇಸ್ವಿನಲ್ಲಿ. ಅವ್ರು ತೀರೋದ್ಮೇಲೆ ಒಂದು 2 ವರ್ಷ ನಾನು ಮುಗೀತು. ಮುಗಿದ ಮೇಲೆ ನಮ್ಮ ತಂದೆಯವ್ರಿಗೆ ಸಪೋರ್ಟಾಗಿ ನಾನು ವ್ಯವಸಾಯದ ಕಡೆನೇ ಬಂದಿದ್ದೀನಿ. ಈಗ ವ್ಯವಸಾಯನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಂದೆ ಪಾಲಿಗೆ ಬಂದಿದ್ದು 10 ಎಕರೆ ಜಮೀನಿದೆ. ಎಲ್ಲ ನಮ್ಮ ತಂದೆ ಹೆಸರಲ್ಲೇ ಜಮೀನಿರೋದು. ನಾವು ಎಲ್ಲ ಒಟ್ಟಾಗೆ ಮಾಡ್ತಾ ಇದ್ದೀವಿ. ಹೌದು. ಮಣ್ಣು ಪರೀಕ್ಷೆ ನಾವು ಈಗ ಇಲ್ಲಿ ಸಪೋಟ ಗಿಡ ಬೆಳೆದಿದ್ದೀವಿ. ಸಪೋಟ ಗಿಡ ಬೆಳೆಯೋಕ್ಕೆ ಮುಂಚೆ ಬೆಂಗಳೂರು ಹುಳುಮಾವಿನಲ್ಲಿ ಹೋಗಿ ಮಣ್ಣನ್ನು ಪರೀಕ್ಷೆ ಮಾಡಿಕೊಂಡು ಬಂದ್ವಿ. ಇದು ಸಪೋಟ ಬೆಳೆಯೋದಕ್ಕೆ ಸೂಕ್ತವಾದ ಮಣ್ಣಾ ಇಲ್ವಾ ಅಂದ್ಬಿಟ್ಟು ಅವರು ಪರೀಕ್ಷೆ ಮಾಡಿ, ಇಲ್ಲ ಸಪೋಟ ಚೆನ್ನಾಗಿ ಬರುತ್ತೆ, ಇಲ್ಲಿ ಬೆಳಿಬೋದು ನೀವು ಈ ಮಣ್ಣಲ್ಲಿ ಅಂತ ಹೇಳಿದ ಮೇಲೆ ನಾವು ಸಪೋಟ ಬೆಳೆಯೋದಕ್ಕೆ ತಯಾರಾದ್ವಿ. ನಾವೀಗ 1 ಎಕರೆಯಲ್ಲಿ 40-45 ಗಿಡ ನಾಟಿ ಮಾಡ್ತೀವಿ. 30 ಅಡಿ ಅಂತರ ಕೊಡ್ತೀವಿ. ನಾವಿಲ್ಲಿ 28 ಅಡಿ ಅಂತರ ಕೊಟ್ಟಿದ್ದೀವಿ. 28 ಅಡಿ ಅಂತರ ಕೊಟ್ಟು ನಾವೀಗ 2.5 ಎಕರೆಯಲ್ಲಿ ಇಲ್ಲಿ ಬೆಳೆದಿರೋದು. 2.5 ಎಕರೆಗೆ 144 ಗಿಡ ಹಾಕಿದ್ದೀವಿ ಇಲ್ಲಿ. ಮುಂಚೆ ನಾವು ಗಿಡ ನಾಟಿ ಮಾಡೋಕೆ ಮುಂಚೆ ಎಲ್ಲ ಉಳುಮೆ ಮಾಡಿ ಚೆನ್ನಾಗಿ 1 ಮೀಟ್ರ್ ಅಗಲ, 1 ಮೀಟ್ರ್ ಆಳ, 1 ಮೀಟ್ರ್ ಎತ್ತರ ಗುಂಡಿ ತೆಗೆದಿದ್ವಿ. ಗುಂಡಿ ತೆಗೆದು ಅದಕ್ಕೆಲ್ಲ ಹಸಿರೆಲೆ ಗೊಬ್ಬರ ಎಲ್ಲ ತುಂಬಿ, ಕೆರೆಗೋಡು, ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಹಾಕಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಎಲ್ಲ ಮಿಶ್ರಣ ಮಾಡಿ ಗಿಡ ತಂದು ನಾಟಿ ಮಾಡಿರೋದು. ಗಿಡ ಆಗ ನಾವು ಈಗ ಇದು ನಾಟಿ ಮಾಡಿ 25 ವರ್ಷ ಆಗಿದೆ ಗಿಡ. ಆಗೆಲ್ಲ 70 ರೂಪಾಯಿ 80 ರೂಪಾಯಿಗೆ ಸಿಗ್ತಾ ಇತ್ತು ಗಿಡ. ಇದರಲ್ಲಿ ತುಂಬ ವೆರೈಟೀಸ್ ಇದ್ದಾವೆ. ಇದು ಕ್ರಿಕೆಟ್ ಬಾಲ್ ಅಂದ್ಬಿಟ್ಟು ವೆರೈಟಿ. ಇದು ಮಾರ್ಕೆಟಲ್ಲಿ ಯಾಕಂದರೆ ಪಾರ್ಸಲ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಬೆಳೀತಾ ಇದ್ರು. ನಾವು ಇದನ್ನೇ ಬೆಳೆದ್ವಿ. ಚೆನ್ನಾಗಿದೆ ಈ ವೆರೈಟಿನೇ, ಮಾರ್ಕೆಟಲ್ಲಿ ಡಿಮ್ಯಾಂಡು ಇದೇ ವೆರೈಟಿಗೆ ಇದೆ ಅಂದ್ಬಿಟ್ಟು ನಾವು ಬೆಳೆದ್ವಿ. ಸರ್ ತುಂಬ ತಳಿಗಳಿದ್ದಾವೆ. ಅಂದರೆ ನಮ್ಮ ಬೆಂಗಳೂರು ಕಡೆ ಸರ್ ಕಲಾಪತಿ ಅಂತ ಮತ್ತು ಕ್ರಿಕೆಟ್ ಬಾಲ್ ಅಂತ ಈ 2 ತಳಿಗಳು ಮಾತ್ರ ಬೆಳೆದ್ರು. ಹೆಚ್ಚಾಗಿ ಸರ್ ಕ್ರಿಕೆಟ್ ಬಾಲೆ 90% ಕ್ರಿಕೆಟ್ ಬಾಲೆ ಬೆಳೀತಾ ಇದ್ದಾರೆ. ಈಗ ಬೇರೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯವರು ಇರ್ಬೋದು, ತಮಿಳ್ನಾಡು ಯೂನಿವರ್ಸಿಟಿಯವರು ಇರ್ಬೋದು, ತುಂಬ ವೆರೈಟಿ ಸಪೋಟ ತಂದಿದ್ದಾರೆ. ಆದರೂ ಕೂಡ ಸರ್ ಬೇಡಿಕೆ ಮಾತ್ರ ಈಗಲೂ ಕ್ರಿಕೆಟ್ ಬಾಲ್ ವೆರೈಟಿಗೆ ಬೇಡಿಕೆ ಕಡಿಮೆ ಆಗಿಲ್ಲ. ಅದರಿಂದ ಕ್ರಿಕೆಟ್ ಬಾಲೇ ಮುಂದುವರಿಸ್ತಾ ಇದ್ದೀವಿ ಸರ್ ಬೆಳೆದು. ಸರ್ ಅದೇ ಸರ್ ಫಸ್ಟ್ ಎಲ್ಲ ಉಳುಮೆ ಮಾಡಿದ ಮೇಲೆ ಗುಂಡಿ ತೆಗಿತೀವಿ ಸರ್. 3 ಅಡಿ ಅಂದರೆ 1 ಮೀಟ್ರ್ ಗುಂಡಿ ತೆಗೆದು ಅದಕ್ಕೆ ಸರ್ ಹಸಿರೆಲೆ ಗೊಬ್ಬರ ಅಂದರೆ ಸರ್ ಎಕ್ಕದ ಗಿಡ, ಹೊಂಗೆ ಗಿಡದ ಎಲೆ ಇವೆಲ್ಲ ಫಸ್ಟ್ ಲೇಯರ್ ಹಾಕ್ತೀವಿ. ಆಮೇಲೆ ಕೆರೆ ಗೋಡು ಹಾಕ್ತೀವಿ. ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ನಾಟಿ ಮಾಡೋವಾಗ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇವನ್ನೆಲ್ಲ ಮಿಶ್ರಣ ಮಾಡಿ ನಾಟಿ ಮಾಡ್ತೀವಿ. ನಾವು ಸಸಿ ನಾಟಿ ಮಾಡೋಕೆ ಮುಂಚೆ ನಾವು ಭೂಮಿನ ಸಿದ್ಧತೆ ಮಾಡ್ಕೋಬೇಕು ಸರ್. ಯಾಕಂದರೆ ಹಳ್ಳ ದಿಣ್ಣ ಏನಾದರೂ ಇದ್ದಾಗ ಲೆವೆಲಿಂಗ್ ಮಾಡಿಕೊಂಡು ನೀರು ಬಸಿದು ಹೋಗೋ ಥರ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ನಾವು ಗುಂಡಿ ತೆಗಿಸ್ಬೇಕು ಸರ್. ಈಗ ಹೇಳ್ದಲ್ಲ, ನಾವು 28 ಅಡಿ ಅಂತರ ಹಾಕಿದ್ದೀವಿ ಅಂದ್ಬಿಟ್ಟು 30 ಅಡಿ ಆಗ್ತದೆ, ಪರವಾಗಿಲ್ಲ. 30 ಅಡಿ ಅಂತರದಲ್ಲಿ ಗುಂಡಿಗಳು ಮಾರ್ಕ್ ಮಾಡಿಕೊಂಡು ಉದ್ದನೂ ಮತ್ತು ಅಗಲ ಎರಡೂ ನೇರ ದಾರ ಕಟ್ಕೊಂಡು ನಾವು ಗುಂಡಿ ಮಾರ್ಕ್ ಮಾಡಿಕೊಂಡು ಮಾಡಬೇಕು. 3 ಅಡಿಗೆ 3 ಅಡಿ ಗುಂಡಿ ತೆಗೆದು ಅದಕ್ಕೆ ನಾವು ಹಸಿರೆಲೆ ಗೊಬ್ಬರಗಳಾದ ಹೊಂಗೆ ಎಲೆ, ಎಕ್ಕದ ಎಲೆ, ಬೇವಿನ ಎಲೆ ಇವೆಲ್ಲ ಹಸಿರೆಲೆಗಳ ಎಲ್ಲ ತುಂಬಿ, ಮತ್ತು ಅದರ ಮೇಲೆ ಕೆರೆಗೋಡು ಒಡೆಸಿರಬೇಕು. ಕೆರೆಗೋಡು ಹಾಕಿ ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಎಲ್ಲ ಮಿಶ್ರಣ ಮಾಡಿ ಗಿಡ ನಾಟಿ ಮಾಡುವಾಗ ಗಿಡದ ಸುತ್ತು ಸ್ವಲ್ಪ 1 ಬಾಂಡ್ಲೆ ಆಗೋಷ್ಟು ಮರಳು ಹಾಕ್ಬೇಕು ಸರ್. ಮರಳು ಯಾಕೆ ಹಾಕೋದಂದರೆ ಬೇರು ಚೆನ್ನಾಗಿ ಹೋಗುತ್ತೆ. ಬೇರು ಚೆನ್ನಾಗಿ ಹೋದಾಗ ಗಿಡ ಬೇಗ ಬೇರು ಬಿಡುತ್ತೆ ಅಂದ್ಬಿಟ್ಟು ಮರಳು ಹಾಕಿ ನಾಟಿ ಮಾಡಬೇಕು. ನಾಟಿ ಮಾಡಿದ ಮೇಲೆ ಮತ್ತೆ ಅದಕ್ಕೆ ಸಪೋರ್ಟಾಗಿ ಒಂದು ಕೋಲ್ ಕಟ್ಟಬೇಕು. ಯಾಕಂದರೆ ಚಿಕ್ಕ ಗಿಡ ಅದು ಸ್ಟ್ರೆಂತ್ ಆಗಿರಲ್ವಲ್ಲ, ಅದು ಆ ಕಡೆ ಈ ಕಡೆ ಬೆಂಡಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಒಂದು ಕೋಲ್ ಕಟ್ಟಿ ಪೋಷಣೆ ಮಾಡಬೇಕು. ಅದ್ರ ಮಧ್ಯದಲ್ಲಿ ನಾವು ಬಾಳೆ ಬೆಳೆದಿದ್ವಿ. ಒಂದು 10 ವರ್ಷ ಬಾಳೆ ಬೆಳೆದಿದ್ವಿ. ಯಾಕಂದರೆ ಅದು ದೊಡ್ಡದಾಗೋ ಹೊತ್ತಿಗೆ ಮತ್ತೆ ಬಾಳೆ ಬೆಳೆದ್ವಿ. ಇಲ್ಲಾಂದರೆ ಸರ್ ಸೀಬೆ ಹಾಕ್ಬೋದು. ಸೀಬೆ ಸೂಕ್ತವಾದ ಬೆಳೆ. ಈಗ 30 ಅಡಿ ಅಂತರ ಕೊಟ್ಟಿರ್ತೀವಲ್ಲ, ಅದ್ರ ಮಧ್ಯದಲ್ಲಿ 15 ಅಡಿಗೆ ಈ ಥರ ಒಂದು 15 ಅಡಿಗೆ ಹಾಕಿದ್ರೆ ಸೀಬೆ ಒಂದು 10 ವರ್ಷ ಅದನ್ನೇ ಬೆಳ್ಕೊಬೋದು. ನಾವು ಸಪೋಟ ಗಿಡ ನಾಟಿ ಮಾಡಿದ ಮೇಲೆ 2 ವರ್ಷಕ್ಕೆಲ್ಲ ಫಸಲು ಬರೋದಕ್ಕೆ ಶುರುವಾಗುತ್ತೆ. ಆಗ ನಾವು ಫಸಲು ತೆಗಿಬಾರ್ದು, ಕಿತ್ತಾಕ್ಬಿಡ್ಬೇಕು.
ಯಾಕಂದರೆ ಗಿಡ ಡೆವಲಪ್ ಆಗಿರಲ್ಲ. ಆಗಲೇ ಫಸ್ಲಿಗೆ ಬಿಟ್ಟರೆ ಆ ಕೊಂಬೆಗಳೆಲ್ಲ ಕಾಯಿ ಬಿಡೋ ಅಷ್ಟು ಶಕ್ತಿ ಇರಲ್ಲ. ಅದರಿಂದ ನಾವು ಆಗ ತೆಗೆದು ಬಿಡಬೇಕು. ಒಂದು 3 ವರ್ಷ 4 ವರ್ಷ ತನ್ಕೊಂಡು ತೆಗೆದು ಬಿಡಬೇಕು. ಆಮೇಲೆ ಬಿಟ್ಕೋಬೋದು. 4 ವರ್ಷ ಮೇಲ್ಪಟ್ಟು ಬರೋ ಕಾಯಿನ ಬಿಟ್ಕೊಳ್ಬಹುದು. ಅದನ್ನು ಮತ್ತೆ ಬಿಟ್ಕೊಳ್ಬೋದು. ಇದು ಹಂಗೆ ವರ್ಷ ವರ್ಷನೂ ಗಿಡ ದೊಡ್ಡದಾಗ್ತಾ ಇರುತ್ತೆ. ಈ ಇಳುವರಿನೂ ಜಾಸ್ತಿ ಆಗ್ತಾ ಇರುತ್ತೆ. ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇದು 50 ವರ್ಷ 60 ವರ್ಷ 100 ವರ್ಷ ಆದ್ರೂ ಕೂಡ ಗಿಡ ಏನೂ ಆಗಲ್ಲ, ಹಾಗೇ ಇರುತ್ತೆ. ಮಳೆ ಗಾಳಿಗೆ ಮುಂಚೆ ನಾವು ಸಪೋರ್ಟ್ ಕೊಟ್ಟಿರ್ತೀವಲ್ಲ, ಅದನ್ನು ಆದಮೇಲೆ ದೊಡ್ಡ ಗಿಡ ಆದಮೇಲೆ ಸಪೋರ್ಟ್ ಏನು ಬೇಕಾಗಿಲ್ಲ. ತುಂಬ ಎತ್ತರ ಬೆಳೆದಾಗ ಆ ಕೊಂಬೆಗಳು ಸ್ವಲ್ಪ ಪ್ರೂನಿಂಗ್ ಮಾಡ್ಕೋಬೇಕಾಗುತ್ತೆ, ಸವರಬೇಕಾಗುತ್ತೆ. ಇದು ಬಿಟ್ಟರೆ ಏನು ಬೇರೆ ಇದರಲ್ಲಿ ಏನು ಬರಲ್ಲ. ಸರ್, ಈ ಗಿಡದಲ್ಲಿ ಇನ್ನೊಂದು ಏನಂದರೆ, ಬೇರೆ ಪಕ್ಷಿಗಳಿಂದ ಬೇರೆ ಎಲ್ಲಾದರೂ ಹಣ್ಣುಗಳು ತಿಂದುಬಿಟ್ಟು ಆ ಬೀಜನ ತಂದು ಇಲ್ಲಿ ಅಂಟಿಸ್ಬಿಡ್ತವೆ. ಅಂಟಿಸಿದಾಗ ಅದು ಪ್ಯಾರಾಸೈಟ್ಸ್ ಅಂತಾರೆ. ಆ ಥರ ಗಿಡಗಳು ಬೆಳೆದು ಬಿಡ್ತವೆ. ಅದನ್ನು ವರ್ಷಕ್ಕೊಂದು ಸರಿ ಅದನ್ನು ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಅದೇ ಗಿಡ ದೊಡ್ಡದಾಗ್ಬಿಡುತ್ತೆ. ಅದನ್ನು ತೆಗಿಯೋದು ಒಂದು ಕೆಲಸ ಇರುತ್ತೆ. ಮತ್ತು ಇದಕ್ಕೆ ಕೀಟ ರೋಗ ಏನು ಬರಲ್ಲ, ಕೀಟಗಳು ಬರುತ್ತೆ. ಕೀಟಗಳಂದರೆ ಈಗ ಸೀಡ್ ಬೋರರು, ಬೀಜನ ತಿನ್ನೋ ಹುಳ. ಅದು ಚಿಕ್ಕ ಮರಿ ಇದ್ದಾಗ ಅದು ಹೂವು ಪಿಂಜೆ ಆಗೋ ಟೈಮಲ್ಲಿ ಹೂವು ಒಂದು ಮೊಟ್ಟೆ ಇಕ್ಬಿಟ್ಟಿರ್ತದೆ. ಅದು ಬೀಜನೆಲ್ಲ ತಿಂದುಬಿಟ್ಟು ಕಾಯಿ ಬಲ್ತಿದ್ದಾದಮೇಲೆ ಅದು ರಂಧ್ರ ಮಾಡ್ಕೊಂಡು ಆಚೆ ಬಂದುಬಿಡುತ್ತೆ. ಅದೊಂದು ಕಾಟ ಇದೆ ಹೊರತು ಬೇರೆ ಏನೂ ಇಲ್ಲ. ಇದರಲ್ಲಿ ರೋಗ ಕೀಟದ ಬಾಧೆ ಏನೂ ಇರಲ್ಲ. ನಾವು ಇದರಲ್ಲಿ ಏನೂ ಮಾಡಿಲ್ಲ. ನಾವು ನೈಸರ್ಗಿಕ ಬೆಳೆಯೋದ್ರಿಂದ ಏನೂ ಮಾಡಿಲ್ಲ. ಆ ಹೂಜಿಗಳು ಚುಚ್ಚೋದ್ರಿಂದನೂ ಅದು ಬರುತ್ತೆ ಅಂತಾರೆ. ಅದಕ್ಕೆ ಫೆರಮೋನ್ ಟ್ರ್ಯಾಪ್ಸ್ ಕಟ್ಟಬೇಕಾಗುತ್ತೆ ನಾವು. ಮೋಹಕ ಬಳೆಗಳನ್ನು ಕಟ್ಟಬೇಕಾಗುತ್ತೆ. ಇಲ್ಲ ಕೆಮಿಕಲಲ್ಲೇ ಮಾಡ್ತೀನಿ ಅನ್ನೋರು ಪಿಂಜೆ ಟೈಮಲ್ಲಿ ಹಸಿಪೇಟನ್ನು ಸ್ಪ್ರೇ ಮಾಡ್ತಾರೆ. ನಾವು ಸ್ಪ್ರೇ ಮಾಡಿಲ್ಲ. ನಾವು ನೀಮಾಸ್ತ್ರ, ಬೇವಿನ ಎಣ್ಣೆನ ಮಾತ್ರ ಸ್ಪ್ರೇ ಮಾಡಿದ್ದೀವಿ. ಯಾಕಂದರೆ ಕೆಂಪು ಇರುವೆ ಬಂದ್ಬಿಡುತ್ತೆ ಒಂದು ಸಾರಿ. ಕೆಂಪು ಇರುವೆ ಬಂದಾಗ ಅದು ಗಿಡನೇನು ಮಾಡಲ್ಲ. ನಾವು ಕಾಯಿ ಕೊಯ್ಯೋವಾಗ ಅದು ನಮ್ಮ ಮೈ ಮೇಲೆಲ್ಲ ಬಿದ್ದು ನಮ್ಮನ್ನು ಕಚ್ಚುತ್ತೆ ಅನ್ನೋದಕ್ಕೋಸ್ಕರ ಬೇವಿನ ಎಣ್ಣೆಯನ್ನು ಸಿಂಪಡಿಸ್ತೀವಿ. ಅದು ಬರ್ದಿರ ಇರಲಿ ಅಂದ್ಬಿಟ್ಟು. ಅದು ಬರ್ದಿರ ಇರಲಿ ಅಂತ ಸಿಂಪಡಿಸ್ತೀವಿ. ಅದಿದ್ದರೆ ಗಿಡ ಏನು ಮಾಡಲ್ಲ. ಅದಿನ್ನ ಇದ್ದರೆ ಬೇರೆ ಪಕ್ಷಿಗಳಿಂದನೂ ರಕ್ಷಣೆ ಮಾಡುತ್ತೆ ಅವು. ಅದು ನಾವು ಅದೇ ಕಾಯಿ ಕೀಳೋವಾಗ ನಮ್ಮನ್ನು ಮೈ ಮೇಲೆ ಬಿದ್ದು ನಮಗೆ ಕಚ್ಚುತ್ತೆ ಅನ್ನೋದಕ್ಕೋಸ್ಕರ ನಾವು ಅದನ್ನು ಓಡಿಸ್ತೀವಿ. ನಾವು ನೀರಿನ ವ್ಯವಸ್ಥೆ ಚಿಕ್ಕ ಗಿಡ ಇದ್ದಾಗ ನಾವು ಬೇರೆ ಬೆಳೆ ಇಕ್ತಾ ಇದ್ವಲ್ಲ, ಅದ್ರಿಗೆ ಬಿಡೋ ನೀರೇ ಸಾಕಾಗಿತ್ತು. ಈಗ ದೊಡ್ಡ ಗಿಡ ಆದಮೇಲೆ ನಾವು ಬೇರೆ ಬೆಳೆ ಏನು ಇಡ್ತಾ ಇಲ್ಲ. ಮಳೆಗಾಲದಲ್ಲಿ ಮಾತ್ರ ಯಾವುದೋ ಉರುಳಿನೋ ಅವರೇನೋ ಅಂಥದ್ದು ಏನೋ ಸ್ವಲ್ಪ ಹಾಕ್ಕೊಳ್ತೀವಿ ಅಷ್ಟೇ. ಇದಕ್ಕೆ ಏನು ಮಳೆ ನೀರೇ ಸಾಕಾಗುತ್ತೆ. ಬೇಸಿಗೆಯಲ್ಲಿ ಮಾತ್ರ ಒಂದು 2 ತಿಂಗಳು ನೀರು ಕೊಡಬೇಕಾಗುತ್ತೆ. ನೀರು ಕೊಟ್ಟರೆ ಕಾಯಿ ಸೈಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತು ವರ್ಷಕ್ಕೊಂದು ಸಾರಿ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಹಾಕಬೇಕಾಗುತ್ತೆ. ಈ ವರ್ಷವೂ ಸಹ ನಾವು ಈಗ ಒಂದೊಂದು ಗಿಡಕ್ಕೆ ಒಂದು 100 kg ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣಾಕಿ ಮುಚ್ಚಿದ್ದೀವಿ. ಅದ್ರ ಜೊತೆಯಲ್ಲಿ ಹೊಂಗೆ ಹಿಂಡಿ, ಬೇವಿನ ಹಿಂಡಿನೂ ಸ್ವಲ್ಪ ಮಿಶ್ರ ಮಾಡಿ ಕೊಟ್ಟಿದ್ದೀವಿ. ಸಪೋಟ ಸ್ವಲ್ಪ ಬಿಸಿ ವಾತಾವರಣನೇ ಚೆನ್ನಾಗಿ ಬೆಳೆಯುತ್ತೆ ಸರ್. ಈಗ ಯಾಕಂದರೆ ನಮ್ಮ ಬೆಂಗಳೂರು ಸುತ್ತಮುತ್ತ ಜಾಸ್ತಿ ಬಿಸಿನೂ ಇಲ್ಲ, ಜಾಸ್ತಿ ತಂಪು ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ಯಾಕಂದರೆ ನಮ್ಮೂರಲ್ಲೇ 100 ವರ್ಷದ ಹಿಂದಿನಿಂದನೂ ಬೆಳೆದಿದ್ದಾರೆ. ನಾವು ಹಾಕಿ ಈಗ 30 ವರ್ಷ ಹೆಚ್ಚು ಕಮ್ಮಿ ಆಯಿತು. ಚೆನ್ನಾಗಿ ಬರ್ತಾ ಇದೆ. ಈಗ ಬೇರೆ ಕಡೆ ಬಳ್ಳಾರಿ ಸೈಡೆಲ್ಲ ಈಗ ಬಿಸಿಲು ಜಾಸ್ತಿ ಇದೆಯಲ್ಲ, ಅಲ್ಲೂ ಬೆಳೀತಾ ಇದ್ದಾರೆ. ಅಲ್ಲೂ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ಜಾಸ್ತಿ ಮಳೆ ಬೀಳೋ ಪ್ರದೇಶ ಸೂಕ್ತ ಅಲ್ಲ ಸಪೋಟಕ್ಕೆ. ಕಾರ್ಮಿಕರು ನಾವು ಭೂಮಿ ಸ್ವಚ್ಛ ಮಾಡೋವಾಗ ಕಳೆ ತೆಗೆಯೋದಕ್ಕೆ ಆದ ಟೈಮಲ್ಲಿ ಬೇಕಾಗುತ್ತೆ. ಮತ್ತು ಆಮೇಲೆ ಹಾರ್ವೆಸ್ಟಿಂಗ್ ಟೈಮು. ನಾವೇನಾದರೂ ಮಾರ್ಕೆಟಿಂಗ್ಗೆ ಒಂದೇ ಸಾರಿ ತಗೊಂಡೋಗ್ಬೇಕಂದ್ರೆ APMC ಮಾರ್ಕೆಟ್ಗೆ ಜಾಸ್ತಿ ಜನನ ಇಟ್ಕೊಂಡು ಹಾರ್ವೆಸ್ಟಿಂಗ್ ಮಾಡಬೇಕಾಗುತ್ತೆ. ಇಲ್ಲ ನಾವು ಸ್ಥಳೀಯವಾಗಿ ಮಾರಾಟ ಮಾಡ್ತೀವಿ ಅನ್ನೋವಾಗ ನಮಗೇನು ಒಬ್ಬರೋ ಇಬ್ಬರೋ ಇದ್ದರೆ ಸಾಕು. ಸ್ಥಳೀಯವಾಗಿ ಅಂದರೆ ದಿನ 100 kg 50 kg ಕೊಯ್ಲು ಮಾಡಿ ಮಾರಾಟ ಮಾಡೋದಕ್ಕೆ ಜಾಸ್ತಿ ಕೂಲಿ ಆಳುಗಳ ಬೇಕಾಗಿರಲ್ಲ. ಸರ್, 1 ಎಕರೆಗೆ ನಾವು ಮೊದಲು ಗಿಡ ನಾಟಿ ಮಾಡೋವಾಗ, ಭೂಮಿ ಸಿದ್ಧತೆ ಮಾಡೋವಾಗ, ನಾವೀಗ ಮಾಡಿ ಈಗ 25 ವರ್ಷಕ್ಕೆ ಜಾಸ್ತಿ ಆಯ್ತಲ್ಲ, ಆಗೆಲ್ಲ ಕಡಿಮೆನೇ ಖರ್ಚಾಗಿದ್ದಿದ್ದು ನಮಗೆ. ಎಲ್ಲ ನಮ್ದು 2.5 ಎಕರೆಗೂ ಸೇರಿ ಒಂದು 50-60 ಸಾವಿರ ಆಗಿತ್ತಷ್ಟೇ. ಮತ್ತು ಅದನ್ನು ಪೋಷಣೆ ಮಾಡೋದಕ್ಕೆ ಪ್ರತಿ ವರ್ಷವೂ ನಾವು ಗೊಬ್ಬರ, ನೀರು ಎಲ್ಲ ಕೊಡ್ತಾ ಇರಬೇಕಲ್ವಾ. ಕಳೆ ತೆಗೆಯೋದು ಇದೆಲ್ಲ ಖರ್ಚು ಬರುತ್ತೆ. ಅದನ್ನೆಲ್ಲ ನಾವು ಇಷ್ಟೇ ಆಗುತ್ತೆ ಅಂದ್ಬಿಟ್ಟು ಲೆಕ್ಕ ಬರೆದಿಡೋಕ್ಕಾಗಲ್ಲ. ಏನೋ ಒಂದಷ್ಟು ಖರ್ಚಾಗಿರುತ್ತೆ. ಅಂದಾಜು ಹೇಳ್ಬೇಕಂದ್ರೆ ಫಸ್ಲಿಗೆ ಈಗ 4 ವರ್ಷ ಫಸ್ಲಿಗೆ ಬರೋ ಹೊತ್ತಿಗೆ ಅಂದರೆ ಆಗಿನ ಖರ್ಚು ಕಮ್ಮಿ ಇತ್ತು. ಈಗ ಬೆಳ್ಸೋಕೆ ಹೋದರೆ 1 ಎಕರೆಗೆ 1 ಲಕ್ಷ 1.5 ಲಕ್ಷ ಖರ್ಚಾಗುತ್ತೆ. ಆಗೆಲ್ಲ ನಮಗೆ 2.5 ಎಕರೆಗೂ ಸೇರಿ ಫಸ್ಲಿಗೆ ಬರೋ ಹೊತ್ತಿಗೆ 1 ಲಕ್ಷ ಖರ್ಚಾಗಿತ್ತು.
ಅದರಿಂದ ನಾವು ಕೊಟ್ಟಿಗೆ ಗೊಬ್ಬರ ಮಾತ್ರ 2 ವರ್ಷಕ್ಕೋ 3 ವರ್ಷಕ್ಕೋ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಜೀವಾಮೃತ ಹಾಕ್ತೀವಿ. ಮಿಕ್ಕಿದ್ದೆಲ್ಲ ಇದ್ರ ಎಲೆ ಎಲ್ಲ ಕೆಳಗೆ ಉದುರುತ್ತಲ್ಲ, ಅದೇ ಎಲೆ ಗೊಬ್ಬರ ಆಗ್ತಾ ಇರುತ್ತೆ. ಕಟಾವು ಈಗ ಒಂದು ವರ್ಷದಲ್ಲಿ 6 ತಿಂಗಳು ನಮಗೆ ಕಾಯಿ ಇರಲ್ಲ. ಆಗ ನಾವು ಒಂದು ಸಾರಿ ಕಟಿಂಗ್ ಮಾಡಿದ್ಮೇಲೆ ಒಂದು ತಿಂಗಳ ಅಂತರದಲ್ಲಿ ಕಟಿಂಗ್ ಮಾಡ್ತಾ ಇರಬೇಕು. ಈಗ ಹಬ್ಬ ಹರಿದಿನಗಳಲ್ಲಿ ಸಪೋಟಾಗೆ ತುಂಬ ಬೇಡಿಕೆ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬ, ಗಣಪತಿ ಹಬ್ಬ, ದಸರಾ ಹಬ್ಬ ಟೈಮಲ್ಲಿ ತುಂಬ ಬೇಡಿಕೆ ಇರುತ್ತೆ. ಇದು ನಮ್ಮ ಪಕ್ಕದ ರಾಜ್ಯ ಕೇರಳಗೆ ಹೆಚ್ಚಾಗಿ ಹೋಗುತ್ತೆ ಇದು. ಈಗ ನಮ್ಮ APMC ಮಾರ್ಕೆಟು ಈಗ ಹುಸ್ಕೂರು ಹತ್ರ ಇದೆಯಲ್ಲ, ಅದಕ್ಕೆ ತಗೊಂಡು ಹೋಗ್ತೀವಲ್ಲ, ಅಲ್ಲೆಲ್ಲ ಕೇರಳ ಗ್ರಾಹಕರೇ ಹೆಚ್ಚಾಗಿ ಖರೀದಿ ಮಾಡ್ತಾರೆ. ಮಿಕ್ಕಿದ್ದು ನಮಗೀಗ ತುಂಬ ಸಪೋಟ ಮರಗಳು ತುಂಬ ಇದ್ದು ಮುಂಚೆ ಎಲ್ಲ, ಈಗ ಬೆಳೆಯೋ ಸಂಖ್ಯೆ ಕಡಿಮೆ ಆಗಿದೆ. ಅದರಿಂದ ನಮ್ಮ ಸಪೋಟನೆಲ್ಲ ಸ್ಥಳೀಯವಾಗಿ ನಾವು ಮಾರಾಟ ಮಾಡಿಬಿಡ್ತೀವಿ. APMC ತನಕನೂ ಹೋಗ್ತಾ ಇಲ್ಲ ನಾವು. ಮತ್ತು ಸಹಜ ಸಮೃದ್ಧ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಇದೆ. ಅವರು ನಮಗೆ ಸಾವಯವ ತರಕಾರಿ, ಹಣ್ಣು ತರಕಾರಿಗಳು ಖರೀದಿ ಮಾಡ್ತಾರೆ, ಅವ್ರಿಗೆ ಕೊಡ್ತಾ ಇದ್ದೀವಿ. ಹೆಚ್ಚಾದಾಗ ನಾವು ಸ್ಥಳೀಯ ಮಾರ್ಕೆಟಿಗೆ ಎತ್ಕೊಂಡು ಹೋಗಿ ಕೊಡ್ತೀವಿ. ಅಲ್ಲ, ನಾವು ಈಗ ಡ್ರಿಪ್ಪಲ್ಲಿ ಹೊಡಿಗೆಗೆ ಅದಕ್ಕೆ ಸಬ್ಸಿಡಿ ಬೇರೆ ಬೆಳೆಗಳಿಗೆ ತಗೊಂಡಿದ್ದೀವಿ. ಸಪೋಟ ಗಿಡಕ್ಕೆ ಅಂದ್ಬಿಟ್ಟು ತಗೊಂಡಿಲ್ಲ. ಇದಕ್ಕೆ ಮುಂಚೆ ಸಪೋಟ ಗಿಡದಲ್ಲಿ ಬೇರೆ ಬೆಳೆಗಳು ಹಾಕಿದ್ವಲ್ಲ, ಬಾಳೆ ಎಲ್ಲ, ಆ ಟೈಮಲ್ಲಿ ಸಹಾಯಧನ ತಗೊಂಡಿದ್ವಿ. ಮತ್ತು ಒಂದು ಸಾರಿ NREG ಸ್ಕೀಮಲ್ಲಿ, ನೆರೆಗಾ ಸ್ಕೀಮಲ್ಲಿ ಪಾತಿ ಮಾಡೋದಕ್ಕೆ ಸಪೋಟ ಗಿಡಗಳಿಗೆ ಒಂದು ಸಾರಿ 10 ವರ್ಷದಿಂದ ಒಂದು ಸಾರಿ ಸಹಾಯಧನ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ರು. ಹೌದು, ಅಪ್ಪ ಅಮ್ಮನೇ ತುಂಬ ಸಾಥ್ ಕೊಡೋದು. ಈಗ ಅಪ್ಪ ನಿರಂತರವಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದರೆ ರಾತ್ರಿ 10 ಗಂಟೆ ಗಂಟ ನಾನ್ ಸ್ಟಾಪ್ ಕೆಲಸ ಮಾಡ್ತಾ ಇರ್ತಾರೆ. ಈಗ 76 ವರ್ಷ ಅವ್ರಿಗೆ ವಯಸ್ಸು. ಅವರು ಮಾಡೋ ಕೆಲಸದಲ್ಲಿ ನಾನು ಕೂಡ ಅದರಲ್ಲಿ ಕಾಲು ಭಾಗ ಮಾಡ್ತಾ ಇಲ್ಲ. ಮತ್ತು ನಮ್ಮಮ್ಮ ಇದ್ದಾರಲ್ಲ, ಯಾವ ಟೈಮ್ಗೆ ಯಾವ ಬೆಳೆ ಆಗಬೇಕು, ಏನು ಮಾಡ್ಬೇಕು ಅಂದ್ಬಿಟ್ಟು ತುಂಬ ಕರೆಕ್ಟಾಗಿ ಹೇಳ್ತಾರೆ. ಮಳೆ ನಕ್ಷತ್ರಗಳಲ್ಲಿ ಈ ಮಳೆ ನಕ್ಷತ್ರದಲ್ಲಿ ಹೀಗೆ ಮಾಡಬೇಕು, ಈ ಎಲ್ಲ ಅವರೇ ನಮ್ಗೆ ತಿಳಿಸ್ಕೊಡೋದು. ಇಲ್ಲ, ನಾವೇ ತಗೊಂಡೋಗಿ ಕೊಡ್ತೀವಿ. ನಮಗೆ ಸಹಜ ಆರ್ಗ್ಯಾನಿಕ್ಸ್ ಅನ್ನೋದಿದೆಯಲ್ಲ, ಅವ್ರು ಮಾತ್ರ ನಮ್ಗೆ ಮಾಯಸಂದ್ರಕ್ಕೆ ಬರ್ತಾರೆ, ಅವ್ರಿಗೆ ತಗೊಂಡೋಗಿ ಕೊಡ್ತೀವಿ ನಾವಿಲ್ಲಿ. ನೀವೀಗ ಬೆಳಗ್ಗೆ ಬಂದಾಗ ನಾನು ಎತ್ಕೊಂಡೋಗಿ ಕೊಡ್ತಾ ಇದ್ದೆ, ನೋಡಿರ್ತೀರ. ಆಮೇಲೆ ಹೆಚ್ಚಾದಾಗ ನಮಗೆ ಈಗ ಅತ್ತಿಬೆಲೆ, ಆನೇಕಲ್ಲು, ಚಂದಾಪುರದಲ್ಲಿ ಈ ಹಣ್ಣು ಮಾರಾಟಗಾರರಿದ್ದಾರಲ್ಲ, ಅವ್ರು ನಮಗೆ ಫೋನ್ ಮಾಡಿ ತಿಳಿಸ್ತಾರೆ, ನಮ್ಗೆ ಸಪೋಟ ಇದ್ರೆ ತಂದು ಕೊಡಿ ಅಂದ್ಬಿಟ್ಟು. ನಾವು ಇದ್ದಾಗ ಆಯಿತು ಇದೇ ತಂದು ಕೊಡ್ತೀವಿ ಅಂತ ಹೇಳ್ತೀವಿ. ಮತ್ತು ಅದು ನಾವು ಕೊಯ್ಲು ಮಾಡೋದಕ್ಕೆ ನಮ್ಗೆ ಕಷ್ಟ ಆದಾಗ ಗುತ್ತಿಗೆ ಲೆಕ್ಕದಲ್ಲಿ ವರ್ಷಕ್ಕಿಷ್ಟು ಕೊಡ್ತೀವಿ ಅಂದ್ಬಿಟ್ಟು ಅವರೇ ಬಂದು ಖರೀದಿ ಮಾಡೋರು ಇದ್ದಾರೆ. ನಾವು ಕೊಟ್ಟಿಲ್ಲ, ಯಾಕಂದರೆ ನಮ್ಗೆ ಬೇಕಾಗಿರೋ ಗ್ರಾಹಕರೇ ಇದ್ದಾರೆ, ಇವ್ರಿಗೆ ಕೊಡೋಣ, ನಮ್ಮ ಕೈಯಲ್ಲಿ ಆಗದಿದ್ದಾಗ ಆ ಕೆಲಸ ಮಾಡೋಣ ಅಂದ್ಬಿಟ್ಟು ಗುತ್ತಿಗೆಗೆ ಕೊಡ್ತಾ ಇಲ್ಲ ನಾವು. ಸಪೋಟ ಗಿಡದಲ್ಲಿ ತೃಪ್ತಿ ಇದೆ ಅಂದರೆ ಹೆಚ್ಚು ಲಾಭದಾಯಕ ನಾವು ಇದರಲ್ಲಿ ಬರುತ್ತೆ ಅಂದ್ಬಿಟ್ಟು ಊಹೆ ಮಾಡೋದು ಆಗಲ್ಲ. ಯಾಕಂದರೆ ಹೆಚ್ಚು ಲಾಭ ಬೇರೆ ತರಕಾರಿ ಬೆಳೆಗಳಿಗೆ, ಹೂವಿನ ಬೆಳೆಗಳಿಗೆ ಹೋಲಿಕೆ ಮಾಡಿದಷ್ಟು ಲಾಭ ಸಪೋಟ ತೋಟದಲ್ಲಿ ಬರಲ್ಲ. ಒಣ ಪ್ರದೇಶದಲ್ಲಿ ಜಾಸ್ತಿ ನೀರು ನಿಲ್ಲದಿರೋ ಜಾಗದಲ್ಲಿ ಎಲ್ಲ ಕಡೆ ಬೆಳಿಬೋದು, ಸಪೋಟ ಚೆನ್ನಾಗಿ ಬರುತ್ತೆ. ನಾವು ನೈಸರ್ಗಿಕವಾಗಿ ಬೆಳೀತಾ ಇದ್ದೀವಿ. ವರ್ಷಕ್ಕೊಂದ್ಸರಿ ತಿಪ್ಪೆ ಗೊಬ್ಬರ ಅದೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಗಾತ್ರ ಬರುತ್ತೆ. ನೀರು ಸ್ವಲ್ಪ ಜಾಸ್ತಿ ಕೊಡಬೇಕು, ಬೇಸಿಗೆನಲ್ಲಿ ಕೊಡಬೇಕು. ನೀರು ಕಡಿಮೆ ಕೊಟ್ಟಷ್ಟು ಫಸಲು ಜಾಸ್ತಿ ಆಗಿಬಿಡುತ್ತೆ. ನೀರು ಜಾಸ್ತಿ ಕೊಟ್ಟರೆ ಫಸಲು ಕಮ್ಮಿ ಆಗುತ್ತೆ. ಪಿಂಜಾಗಳು ಬಿಟ್ಟಾಗ ಉದುರುತ್ತೆ, ನೀರು ಜಾಸ್ತಿ ಕೊಟ್ಟಾಗ ನಮಗೆ ತಿನ್ನಿಂಗ್ ಆಗುತ್ತೆ. ಅವಾಗ ಅದೇ ಒಳ್ಳೆಯದು. ಫಸಲು ಕಮ್ಮಿ ಇದ್ದಷ್ಟು ನಮ್ಗೆ ಗಾತ್ರ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇಲ್ಲಾಂದರೆ ನಾವು ಕೈಯಲ್ಲಿ ತಿನ್ನಿಂಗ್ ಮಾಡಬೇಕು ಅಂತ ಹೇಳ್ತಾರೆ ವಿಜ್ಞಾನಿಗಳೆಲ್ಲ. ಕೆಳಗಡೆ ಇರೋ ಕಾಯಿಗಳೇನೋ ತಿನ್ನಿಂಗ್ ಮಾಡ್ಬೋದು, ಮೇಲೆ ಇರೋ ಕಾಯಿಗಳೆಲ್ಲ ತಿನ್ನಿಂಗ್ ಮಾಡೋಕ್ಕಾಗಲ್ಲ. ಅದರಿಂದ ಕಾಯಿ ಕಮ್ಮಿ ಇದ್ದಷ್ಟು ನಮಗೆ ಗಾತ್ರ ಚೆನ್ನಾಗಿ ಬರುತ್ತೆ. ಗ್ರಾಹಕರಲ್ಲಿ ಗಾತ್ರ ಚೆನ್ನಾಗಿದ್ದಷ್ಟು ಬೇಡಿಕೆ ಚೆನ್ನಾಗಿರುತ್ತೆ. ಈ ಥರ ಮಾಡ್ಬೋದು. ಇದಕ್ಕೆ ಸರ್ ಬಾವಲಿಗಳ ಕಾಟ ತುಂಬ ಇದೆ ಸರ್. ಬಾವಲಿಗಳು ಸರ್ ಎಲ್ಲ ಪಕ್ಷಿಗಳಂದರೆ ಹಣ್ಣಾಗಿ ತಿನ್ನೋ ಕಾಲಕ್ಕೆ ತಿಂತವೆ. ಈಗ ಗಿಳಿಗಳಿರ್ಬೋದು, ಮೈನಾ ಹಕ್ಕಿಗಳಿರ್ಬೋದು, ಎಲ್ಲ ಥರದ ಸುಮಾರು ಒಂದು 10 ಥರ ಪಕ್ಷಿಗಳು ಬರುತ್ತೆ ಸರ್. ಅವೆಲ್ಲ ಆದರೆ ಹಣ್ಣಾದಾಗ ತಿನ್ನುತ್ತೆ ಸರ್. ಬಾವಲಿಗಳು ಮಾತ್ರ ಇನ್ನು 15 ದಿವಸಕ್ಕೆ 20 ದಿವಸಕ್ಕೆ ಕೊಯ್ಲಿಗೆ ಬರೋ ಅಂಥ ಕಾಯಿನ ತಿಂದ್ಬಿಡುತ್ತೆ ಸರ್. ಅದೊಂದು ರೈತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಸರ್. ಯಾಕಂದರೆ ನಷ್ಟ ಮಾಡ್ತಾ ಇದ್ದಾವೆ ಬಾವಲಿಗಳು ಮಾತ್ರ. ಇನ್ನು ಅದಕ್ಕೂ ಓಡಿಸ್ಬೇಕಂದ್ರೆ ಸರ್ ನಾವು ಬಲೆ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಸರ್ ನಮಗೆ ಈ ಸಪೋಟೋ ಹಣ್ಣಿನ ಬೆಳೆಗಳು ಬೆಳೆಯೋ ಅಂಥ ರೈತರಿಗೆ ಪ್ರಾಣಿ ಪಕ್ಷಿಗಳನ್ನೂ ಸಾಕ್ತಾರೆ ಅಂದ್ಬಿಟ್ಟು ಸರ್, ಯಾರಾದರೂ ಪಕ್ಷಿ ಪ್ರಿಯರು ಅವ್ರಿಗೇನಾದರೂ ಸ್ವಲ್ಪ ಸಹಾಯ ಮಾಡ್ಬೇಕು ಸರ್ ಅಂತ ರೈತರಿಗೆ. ಯಾಕಂದರೆ ಸರ್ ಅವ್ರ ಪಕ್ಷಿಗಳ ಮೇಲೆ ತುಂಬ ಪ್ರೀತಿ ಇರುತ್ತೆ. ನಾವು ಪಕ್ಷಿಗಳಿಗೆ ಆಹಾರ ನೀಡ್ತಾ ಇರ್ತೀವಿ. ಯಾಕಂದರೆ ಎಷ್ಟೋ ನಮಗೆ ಪಕ್ಷಿಗಳು ತಿಂದು ಉಳಿದಿದ್ದನ್ನು ನಾವು ಇದ್ರಲ್ಲಿ ಬದುಕಬೇಕು. ಅಂಥವ್ರು ಸರ್ ಯಾರಾದರೂ ಇದ್ದರೆ ದಾನಿಗಳು, ಶ್ರೀಮಂತ ದಾನಿಗಳು, ಅಂಥ ರೈತರಿಗೆ ಒಂದು ಏನೋ ಸಹಾಯ ಮಾಡಿದ್ರೆ ಸರ್ ತುಂಬ ಅನುಕೂಲ ಆಗುತ್ತೆ ಸರ್. ಅದಕ್ಕೆ ಸರ್ ಸಪೋಟ ಗಿಡ ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಿ ದೊಡ್ಡದಾಗೋ ತನಕ
ನಮಗೆ ತೋಟಗಾರಿಕೆಯಲ್ಲಿ ನೀರು ವ್ಯವಸ್ಥೆ ಚೆನ್ನಾಗಿದ್ದರೆ ಬೇರೆ ತೋಟಗಾರಿಕೆ ಎಲ್ಲ ಬೆಳೆಗಳು ಬೆಳ್ಕೋಬೋದು, ಬಾಳೆ ಬೆಳಿಬೋದು. ನೀರಿನ ವ್ಯವಸ್ಥೆ ಇಲ್ಲ ಅಂದಾಗ ಗಿಡಕ್ಕೆ ಮಾತ್ರ ಕೊಡೋಷ್ಟು ನೀರಿದೆ, ಮಿಕ್ಕಿದ ನೀರಿಲ್ಲ ಅಂದಾಗ ಕೃಷಿ ಬೆಳೆಗಳು ಹಾಕ್ಕೋಬೋದು ಸರ್. ರಾಗಿ, ತೊಗರಿ, ಹುರುಳಿ, ಅಲಸಂದೆ, ಹೆಸರು, ಕಡಲೆ ಇಂಥವೆಲ್ಲ ಬೆಳ್ಕೋಬೋದು. ಗಿಡ ದೊಡ್ಡದಾಗ್ತಾ ಆಗ್ತಾ ಜಾಗ ಕಮ್ಮಿ ಆಗ್ತಾ ಇತ್ತು ಸರ್. ಮೊದಲು ಈಗ ಬಾಳೆ ಎಲ್ಲ ಹತ್ರ ಜಾಸ್ತಿ ಸಾಲ ಹಾಕಿರ್ತೀವಿ 2 ಗಿಡಕ್ಕೆ ಮಧ್ಯದಲ್ಲಿ. ಮತ್ತು ಗಿಡ ದೊಡ್ಡದಾದ ಮೇಲೆ ಸ್ವಲ್ಪ ಇನ್ನು 2 ಸಾಲ ಹಾಕ್ಕೊಳ್ಳೋದು, ಇಲ್ಲ ಇನ್ನೂ ದೊಡ್ಡದ ಮೇಲೆ 1 ಸಾಲ ಹಾಕ್ಕೊಳೋದು. ಈ ಥರ ಬೆಳ್ಕೊಂಡು ಒಂದು 20 ವರ್ಷ ತನಕನೂ ಹಾಕ್ಕೊಳ್ತಾ ಇರ್ಬೋದು ಸರ್, ಏನೂ ಇಲ್ಲ. ದೊಡ್ಡದಾದ ಮೇಲೂ ಸರ್ ನಾವು ಹುರುಳಿ, ಅಲಸಂದೆ ಇಂಥವೆಲ್ಲ ಹಾಕಿದ್ರೆ ಬೇರೆ ಕಳೆಗಳು ಬರೋದು ಕಡಿಮೆ ಆಗುತ್ತೆ. ಯಾಕಂದರೆ ಇದು ಮತ್ತೆ ಸಾರಜನಕನೂ ಸಿಗುತ್ತೆ ದಿವಾಳ ಧಾನ್ಯಗಳು ಹಾಕೋದ್ರಿಂದ. ಅದು ಮತ್ತು ಕಳೆನೂ ನಿಯಂತ್ರಣ ಆಗುತ್ತೆ. ಈ ಥರ ಬೆಳ್ಕೊಂಡು ಹೋಗ್ಬೋದು. ಸಪೋಟದಲ್ಲಿ ಬೇರೆ ಪಕ್ಷಿಗಳಿಂದ ಬೇರೆ ಹಣ್ಣುಗಳು ಅವೆಲ್ಲ ತಿಂದು ಬಿಂಡು ಅದು ಇಕ್ಕೆ ಹಾಕೋದಿರ್ಬೋದು, ಅದರ ಬಾಯಿಯಿಂದ ಈ ಸಪೋಟ ಗಿಡನೋ ಬೇರೆ ಯಾವ ಗಿಡದಲ್ಲೂ ಅಷ್ಟೇ ಒರೆಸ್ಕೊಳ್ಳುತ್ತೆ. ಆಗ ಆ ಸೀಡ್ ಬಂದು ಈ ಸಪೋಟ ಗಿಡದ ಮೇಲೆ ಬೆಳೆದು ಬಿಡುತ್ತೆ. ಇದು ಪ್ಯಾರಾಶೂಟ್ಸ್ ಅಂತಾರೆ. ಇದು ಇಲ್ಲಿ ಬೆಳೆದ ಮೇಲೆ ಇಲ್ಲೇ ಬೇರು ಬಿಟ್ಕೊಂಡು ಈ ಗಿಡದಲ್ಲೇ ಈ ಥರ ಬರ್ತಾ ಇರುತ್ತೆ. ಇದನ್ನು ನಾವು ಅದು ನೋಡಿಕೊಂಡು ಅದು ತೆಗಿಬೇಕಾಗುತ್ತೆ. ಇಲ್ಲ ಅಂದರೆ ಗಿಡ ಎಲ್ಲ ಅದೇ ಆಗ್ಬಿಡುತ್ತೆ. ಆವಾಗ ಹಣ್ಣುಗಳು, ಸಪೋಟ ಕಾಯಿಗಳು ಗಾತ್ರ ಬರೋಲ್ಲ. ಅದರಿಂದ ಇದನ್ನು ಈ ಥರ ಇಲ್ಲಿಗೆ ಕಟ್ ಮಾಡಿ ಬಿಸಾಕಬೇಕಾಗುತ್ತೆ. ಇದು ಪಕ್ಷಿಗಳಿಂದ ಆಗೋದು. ಅದು ಏನು ಮಾಡೋಕ್ಕಾಗಲ್ಲ ಪಕ್ಷಿಗಳಿಂದ ಆಗೋದನ್ನು. ಅದನ್ನು ನಾವು ವರ್ಷಕ್ಕೊಂದು ಸಾರಿ ತೆಗಿತಾ ಇರಬೇಕು. ನಾವು ಕೃಷಿನಲ್ಲಿ ಈಗ ಮುಂದುವರಿಸ್ತಾ ಇದ್ದೀನಿ ಅಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ತಂದೆ ತಾಯಿಗಳು. ಯಾಕಂದರೆ ಸರ್ ನಮ್ಮ ತಂದೆ ಈಗಲೂ ಬೆಳಗ್ಗೆ 6 ಗಂಟೆಗೆ ಎದ್ದು ರಾತ್ರಿ 10 ಗಂಟೆ ತನಕ ಸರ್ ನಿರಂತರವಾಗಿ ಕೃಷಿ ಕೆಲಸನೇ ಮಾಡ್ತಾ ಇರ್ತಾರೆ ಸರ್. ಬೇರೆ ಒಂದು ಟಿ ವಿ ನೋಡಲ್ಲ, ಒಬ್ರ ಹತ್ರ ಹೋಗಿ ನಿಂತ್ಕೊಂಡು ಹೋಗಿ ಮಾತಾಡಲ್ಲ, ನ್ಯೂಸ್ ಪೇಪರ್ ಓದಲ್ಲ. ಅವ್ರಿಗೆ ಕಾಯಕವೇ ಕೈಲಾಸ ಅಂದ್ಬಿಟ್ಟು ಸರ್ ಅದರಲ್ಲೇ ಮುಳುಗೋಗಿದ್ದಾರೆ. ನಮ್ಗೆ ಹಿಂದೆ ಚಿಕ್ಕ ಹುಡುಗರಾಗಿದ್ದಾಗ ನಾವು ಅರ್ಥ ಆಗ್ತಾ ಇರಲಿಲ್ಲ. ಈಗ ದೊಡ್ಡವರು ಆದಮೇಲೆ ಅರ್ಥ ಆಗುತ್ತೆ. ಅವರು ಎಲ್ಲೂ ಒಂದು ಪ್ರವಾಸ ಹೋಗಿ ಮಜಾ ಮಾಡೋದು ಇದೇನೂ ಮಾಡಿಲ್ಲ ಸರ್ ಅವರು. ಕೃಷಿಯಲ್ಲೇ ಮುಂದುವರಿಸ್ಬೇಕು, ಕೃಷಿಯಲ್ಲೇ ಜಾಸ್ತಿ ಮಾಡ್ಬೇಕಂದ್ಬಿಟ್ಟು ಅವ್ರ ಪಾಲಿಗೆ ಎಷ್ಟು ಜಮೀನು ಬಂತು ಅದನ್ನೆಲ್ಲ ಮತ್ತೆ ಕೃಷಿನಲ್ಲೇ ಜಾಸ್ತಿ ಮಾಡಿ ನಮಗೆ ನೀಡಿದ್ದಾರೆ ಸರ್ ಅವರು. ಯಾಕಂದರೆ ಅಂಥ ತಂದೆ ತಾಯಿಗಳು. ಮತ್ತು ಸರ್ ತಾಯಿಯವ್ರ ಬಗ್ಗೆ ಹೇಳ್ತೀನಿ. ತಾಯಿಯವರು ಸರ್ ಇಂಥ ಮಳೆ ನಕ್ಷತ್ರದಲ್ಲಿ ಇಂಥ ಬೆಳೆನೇ ಇಡಬೇಕು ಅಂದ್ಬಿಟ್ಟು ತುಂಬ ತಿಳಿಸ್ಕೊಡ್ತಾರೆ ಸರ್. ಈಗಲೂ ನನಗೆ ಮಳೆ ನಕ್ಷತ್ರಕ್ಕೆ ನಾನೇ ಮರ್ತು ಹೋಗ್ತೀನಿ, ಯಾವ ಮಳೆ ಆದಮೇಲೆ ಯಾವ ಮರ್ತು ಅಂದ್ಬಿಟ್ಟು ತುಂಬ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇರ್ತಾರೆ ಸರ್ ಅವರು. ಯಾಕಂದರೆ ಅಂಥ ತಂದೆ ತಾಯಿಗಳಿರೋದ್ರಿಂದ ಸರ್ ನಾನು ಕೃಷಿ ಮುಂದುವರಿಸ್ತಾ ಇದ್ದೀನಿ. ಮುಂದೇನೂ ನಮ್ಮ ಮಕ್ಕಳಿಗೂ ಮುಂದುವರಿಸಿ ಅಂತ ಎಷ್ಟೋ ವಿಜ್ಞಾನಿಗಳು ನಮ್ಮ ತೋಟಕ್ಕೆ ಬಂದಾಗೆಲ್ಲ ಹೇಳಿದರು. ಕೃಷಿ ಮುಂದುವರಿಸಿ, ನಿಮ್ಮ ಮಕ್ಕಳಿಗೆ ಯಾರಿಗಾನ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಮಾಡಿಸಿ ಅಂದ್ಬಿಟ್ಟು. ಮುಂದಿನ ದಿನಗಳಲ್ಲಿ ವ್ಯವಸಾಯ ಉಳಿಯೋದೇ ಕಷ್ಟ ಆಗ್ಬಿಟ್ಟಿದೆ ಸರ್ ನಮ್ಮ ಆನೇಕಲ್ ತಾಲೂಕಲ್ಲಿ. ಅದರಿಂದ ಅವ್ರಿಗೆ ಅಗ್ರಿಕಲ್ಚರ್ ಓದಿಸೋದಾ ಬೇರೆ ಓದಿಸೋದು ಅಂದ್ಬಿಟ್ಟು ಒಂದು ನಮಗೇನೆ ಈಗ ಯೋಚನೆ ಮಾಡೋ ಥರ ಬಂದ್ಬಿಟ್ಟಿದೆ ಸರ್. ಅದರಿಂದ ಇದಕ್ಕೆಲ್ಲ ಮುಖ್ಯ ಕಾರಣ ಸರ್ ತಂದೆ ತಾಯಿನೇ. ಇಲ್ಲ ಸರ್, ಇಲ್ಲ ವಿದ್ಯಾಭ್ಯಾಸ ನಾನು ಡಿಪ್ಲೊಮಾ ಮಾಡುವಾಗ ನಮ್ಮ ತಂದೆಯವ್ರು ಹೇಳ್ತಾಯಿದ್ರು, ವ್ಯವಸಾಯ ಕಷ್ಟ ಇದೆ, ನೀನು ಇನ್ನೂ ಮುಂದೆ ಓದು, ಒಳ್ಳೆ ಕೆಲ್ಸಕ್ಕೆ ಹೋಗು. ಯಾಕಂದರೆ ಇದು ವ್ಯವಸಾಯದಲ್ಲಿ ನಾವು ಕಷ್ಟಪಟ್ಟಿರೋದು ಸಾಕು, ನೀನು ಬರಬೇಡ ಅಂದ್ಬಿಟ್ಟು ತುಂಬ ಹೇಳಿದ್ರು. ನನ್ನ ಡಿಪ್ಲೊಮಾಗೆ ಸೇರಿಸಿದ್ರು. ಆಮೇಲೆ ಮುಂದುವರಿಸು, ಬೇರೆ ಓದು ಅಂತ ಹೇಳಿದ್ರು. ಮತ್ತು ನಮ್ಮ ತಂಗಿಯವ್ರನ್ನ ಡಿ ಫಾರ್ಮಸಿ ಮಾಡಿಸಿದ್ರು ಫಸ್ಟ್, ಆಮೇಲೆ ಬಿ ಫಾರ್ಮಸಿ ಮಾಡಿಸಿದ್ರು. ಮತ್ತು ಎಂ ಫಾರ್ಮಸಿಗೂ ಕೂಡ ಹೋಗು ಅಂತ ನಮ್ಮ ತಂದೆಯವ್ರು ಎಷ್ಟೋ ನಮ್ಮ ತಂಗಿಗೆ ಮಾಡಿದ್ರು. ಅವ್ರಿಗೆ ಸೀಟ್ ಬಂದು ರಾಯಚೂರಲ್ಲಿ ಸಿಕ್ಕಿತ್ತು. ಅಷ್ಟು ದೂರ ಬೇಡ ಅಂದ್ಬಿಟ್ಟು ಬಿ ಫಾರ್ಮಸಿ ಮಾಡಿದ್ಮೇಲೆ ಮತ್ತೆ ಇದ್ಲು ಮನೆಯಲ್ಲಿ. ಮತ್ತು ಸರ್ಕಾರಿ ಕೆಲಸನೂ ಸಿಕ್ಕಿತ್ತು ನಮ್ಮ ತಂಗಿಯವ್ರಿಗೆ. ಹೋಗಮ್ಮ ಅಂತ ಕಳಿಸ್ಕೊಟ್ಟಿದ್ರು. 1-2 ವರ್ಷ ಮಾಡಿಬಿಟ್ಟು ಮತ್ತೆ ಬಂದು ಪ್ರೈವೇಟ್ ಕಂಪ್ನಿಗೆ ಹೋಗ್ತಾ ಇದ್ದಲ್ಲ ನಮ್ಮ ತಂಗಿಯವರು. ಹಂಗೆ ನಮಗೂ ಅಷ್ಟೇ, ನನ್ನೂ ಅಷ್ಟೇ, ಯಾವುದೋ ಒಂದು ಕೆಲಸ ಹೋಗಲಿ, ನಾವು ಕೊಟ್ಟಿರೋ ಕಷ್ಟ ಸಾಕು, ನಮ್ಮ ಮಕ್ಕಳು ಸುಖವಾಗಿರಲಿ ಅಂದ್ಬಿಟ್ಟು ತುಂಬ ಆಸೆ ಪಟ್ಟಿದ್ರು ಸರ್. ಅಷ್ಟರೊಳಗಡೆ ನಮ್ಮ ತಂದೆಯವ್ರ ತಮ್ಮ ಚಿಕ್ಕಪ್ಪ ಇದ್ದರು, ಅವ್ರು ತೀರೋದ್ರ ಮೇಲೆ ನಾನು ವ್ಯವಸಾಯಕ್ಕೆ ಬರೋದು ಅನಿವಾರ್ಯ ಆಯಿತು. ಮತ್ತು ನಾನು ವಿದ್ಯಾಭ್ಯಾಸದಲ್ಲಿ ಸರ್ ತುಂಬ ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ. ಅದರಿಂದ ಸರ್ ವ್ಯವಸಾಯದ ಕಡೆನೇ ಬಂದೆ, ಮತ್ತು ವ್ಯವಸಾಯನೇ ಮುಂದುವರಿಸ್ತಾ ಇದ್ದೀನಿ. ನಮ್ಮ ತಂದೆಯವ್ರಿಗೆ ಮಾತ್ರ ನನಗೆ ವ್ಯವಸಾಯಕ್ಕೆ ಬರೋದು ಇಷ್ಟ ಇರಲಿಲ್ಲ. ಯಾಕಂದರೆ ಅವ್ರು ಪಟ್ಟಿರೋ ಕಷ್ಟನೇ ಸಾಕು ಅಂದ್ಬಿಟ್ಟು. ನಮ್ಮ ತಂದೆಯವರು ಸಾರು ಅವ್ರು 6ನೇ ತರಗತಿ ತನಕ ಓದ್ಬಿಟ್ಟು ಎಜುಕೇಷನ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಆಗಲೇ ನಮ್ಮ ತಾತ ತೀರೋದ್ರಂದೆ. ಆವಾಗಲಿಂದನೂ ಅವರು ಎತ್ತುಗಳು ಕಟ್ಕೊಂಡು, ಹಸುಗಳಿಟ್ಕೊಂಡು, ಉಳುಮೆ ಮಾಡಿ, ಕೆರೆಗೋಡನ್ನೆಲ್ಲ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಕೆರೆಯಿಂದ ಕೆರೆಗೋಡು ಎತ್ತಿನ ಗಾಡಿಗಳಲ್ಲಿ ಹೊಡೆದು ಈ ಥರ ಎಲ್ಲ ಸಂಪಾದನೆ ಮಾಡಿರೋರು ಸರ್ ಅವರು. ಫಸ್ಟು ಕೃಷಿ ಬೆಳೆನೇ ಮಾಡ್ತಾ ಇದ್ದವರು.
ಆಮೇಲೆ ನಾನು ಹುಟ್ಟಿದ ಮೇಲೆ ಸರ್ 75ರಲ್ಲಿ ನಾನು ಹುಟ್ಟಿದ್ದು. 77ನೇ ಇಸ್ವಿಯಲ್ಲಿ ಬೋರ್ವೆಲ್ ಕೊರೆಸಿ, ಆಮೇಲೆ ಬೋರ್ವೆಲ್ ಕೊರೆಸಿದ ಮೇಲೆ ತೋಟಗಾರಿಕೆಯಲ್ಲಿ ಇಷ್ಟೊಂದು ಲಾಭ ಇದೆ ಅಂದ್ಬಿಟ್ಟು ತೋಟಗಾರಿಕೆ ಕಡೆ ಬಂದಿದ್ರು ಸರ್ ಅವರೆಲ್ಲ. ಈ ಥರ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಶ್ರಮ ಸರ್. ಅವ್ರು ಊಟದ ಟೈಮೇ ಇಲ್ಲ ಸರ್, ಕೆಲಸ ಮುಗಿದ ಮೇಲೇ ಊಟ ಮಾಡಿರೋದು. ಎಲ್ಲ ಡಾಕ್ಟರ್ಸ್ ಹೇಳ್ತಾರಲ್ವಾ, ಕರೆಕ್ಟ್ ಟೈಮ್ಗೆ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ, ಅದು ಮಾಡ್ತಾರೆ ಅಂತ ಸರ್. ಅವ್ರು ಯಾವಾಗಲೂ ಅಷ್ಟೇ ಸರ್, ಅವ್ರ ಕೆಲಸ ಮುಗಿಯೋ ತನಕ ಊಟ ಮಾಡಿದವರೇ ಅಲ್ಲ. ಈ ಥರ ಈಗಲೂ ನಾವು ಅವ್ರನ್ನ ನೋಡಿಕೊಂಡು ಅವರು ಮಾಡಿರೋ ಕೆಲಸ ನೋಡಿದ್ರೆ ಸರ್ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ ಸರ್. ಅಂಥ ತಂದೆ ತಾಯಿನ ಪಡ್ಕೊಂಡಿರೋದಕ್ಕೆ ನಮಗೆ ತುಂಬ ಧನ್ಯವಾದಗಳು ಹೇಳ್ಬೇಕು ಸರ್ ಆ ದೇವ್ರಿಗೆ. ಈ ದಿನ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ನವರು ನಮ್ಮ ಸಪೋಟ ತೋಟಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ನಮ್ಮ ಹತ್ರ ತುಂಬ ಮಾಹಿತಿಯನ್ನು ಪಡ್ಕೊಂಡು ಬೇರೆ ರೈತರಿಗೆ, ಗ್ರಾಹಕರಿಗೆ ತಿಳಿಸ್ಕೊಡ್ತಾ ಇದ್ದಾರಲ್ಲ, ಅಂಥ ಅವಕಾಶ ಮಾಡಿಕೊಟ್ಟ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ಅವರಿಗೆ ತುಂಬ ಧನ್ಯವಾದಗಳು ಸರ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.